ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಮತ್ತಷ್ಟು ಆಸನಗಳ ಅಭ್ಯಾಸವನ್ನು ಮಾಡೋಣ. ಈಗ ಮಚ್ಚಾಸನ ಮಾಡೋಣ. ಮಚ್ಚಾಸನ ಅಂತಂದರೆ ಮೀನಿನ ಹೋಲುವಂಥ ಆಸನಕ್ಕೆ ಮಚ್ಚಾಸನ ಅಂತ ಕರೆದಿದ್ದಾರೆ. ನಿಧಾನವಾಗಿ ಸಾಧಕರೇ ಎದ್ದು ಕೂತ್ಕೊಳ್ಳಿ. ಪದ್ಮಾಸನವನ್ನು ಹಾಕ್ಕೊಳ್ಳಿ. ಬಲಗಾಲನ್ನು ಫೋಲ್ಡ್ ಮಾಡಿ ಎಡ ತೊಡೆ ಮೇಲೆ ಇಡಬೇಕು. ಎಡಗಾಲನ್ನು ಫೋಲ್ಡ್ ಮಾಡಿ ಬಲ ತೊಡೆ ಮೇಲೆ ಇಟ್ಕೋಬೇಕು. ಈಗ ನಿಧಾನವಾಗಿ ಏನು ಮಾಡ್ಕೋಬೇಕು ಅಂದರೆ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಸರಿಯಾಗಿ 3 ಬೆರಳನ್ನು, ಯಾವ್ಯಾವಪ್ಪ ಅಂತಂದರೆ ಮಧ್ಯದ ಬೆರಳು, ಇಂಡೆಕ್ಸ್ ಫಿಂಗರು ಮತ್ತು ದೊಡ್ಡ ಬೆರಳು ಮಾತ್ರ ಓಪನ್ ಆಗಿರಬೇಕು. ಮಿಕ್ಕ 2 ಬೆರಳು ಏನಾಗಿರಬೇಕು, ಕ್ಲೋಸ್ ಆಗಿರಬೇಕು. ಅದರಿಂದ ಏನು ಮಾಡಬೇಕು, ಸರಿಯಾಗಿ ಹಿಡ್ಕೋಬೇಕು. ನೀವು ಎಲ್ಲಿ ಹಿಡ್ಕೋಬೇಕಂತಂದರೆ ದೊಡ್ಡ ಬೆರಳನ್ನು ಸರಿಯಾಗಿ ಗ್ರಿಪ್ ಆಗಿ ಹಿಡ್ಕೋಬೇಕು, ಅಂದರೆ ಬೀಳೋದಿಲ್ಲ. ಹಿಂದ್ಗಡೆ ನಿಧಾನವಾಗಿ ಮೊಣಕೈ ಹಸ್ತ ನಿಧಾನವಾಗಿ ಹಿಂದ್ಗಡೆ ಮಲಗಿ. ಎಸ್, 2 ಕೈಗಳನ್ನ ಹಿಂದ್ಗಡೆ ತಗೊಂಬನ್ನಿ. ಈಗ ಕೈಗಳನ್ನ ಕಿವಿ ಪಕ್ಕದಲ್ಲಿ ಇಟ್ಕೊಳ್ಳಿ. ತಲೆಯನ್ನು ಮೇಲ್ಗಡೆ ಎತ್ತಿ. ಯಾರು ಬಿಗಿನರ್ ಇದ್ದಾರಲ್ಲ ಇವ್ರನ್ನ ನೋಡ್ಕೊಂಡು ಮಾಡಿ. ಯಾರು ಇವಾಗ ಸ್ಟಾರ್ಟ್ ಮಾಡಬೇಕು, ಅಭ್ಯಾಸ ಮಾಡಬೇಕು ನಾವು ತಂತಿದ್ದಿರಲ್ಲ, ಇವ್ರನ್ನ ನೋಡ್ಕೊಂಡು ಮಾಡಿ. ಇಷ್ಟೇ ಆಗತ್ತಂದ್ರೆ ಇಷ್ಟೇ ಮಾಡಿ. ಇಲ್ಲಪ್ಪ ನಾವು ಮಾಡ್ತೀವಿ, ನಾವು ಮೊದಲು ಕೂಡ ಅಭ್ಯಾಸ ಮಾಡಿದೇವಲ್ಲ, ಇವ್ರನ್ನ ನೋಡ್ಕೊಂಡು ಮಾಡಿ. ಇವ್ರ ತಲೆಯನ್ನು ಎತ್ತಿಬಿಟ್ಟು ಕೈಯನ್ನು ಹೆಬ್ಬೆಳನ್ನು ಹಿಡ್ಕೊಂಡು ಸ್ಟ್ರೆಚ್ ಮಾಡಿದಾರಲ್ಲ, ಈ ರೀತಿ ಮಾಡ್ಬೋದು ನೀವು ಅಭ್ಯಾಸವನ್ನು. ಅಂದರೆ ನಿಮ್ಗೆ ಬೆನಿಫಿಟ್ ಸಿಗ್ತದೆ. ನಾವು ಮಾಡ್ತೀವಿ ಅಂತೇಳಿ ನೀವು ಇವ್ರ ಥರನೇ ಬಿಗಿನರ್ಸ್ ಮಾಡ್ಲಿಕ್ಕೆ ಹೋದರೆ ತಪ್ಪಾಗಿ ಮಾಡಿದಲ್ಲಿ ಏನಾಗುತ್ತೆ, ನಿಮಗೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೀವು ನಿಧಾನವಾಗಿ ನಿಮಗೆ ಯಾವುದು ಬರ್ತದಲ್ಲ ಅದನ್ನು ಅಭ್ಯಾಸ ಮಾಡಿ. ಎರಡೂ ಕೂಡ ಇದೆ, ಬಿಗಿನರಿಗೂ ಇದೆ ಮತ್ತು ನೀವು ಯಾರು ದಿನನಿತ್ಯ ಅಭ್ಯಾಸ ಮಾಡ್ತೀರ ಅಂತಿದ್ರಲ್ಲ ಅವ್ರಿಗೂ ಕೂಡ ಇದೆ. ಇಲ್ಲಿ ನಿಧಾನವಾಗಿ 2 ಕೈಗಳನ್ನು ಹಿಂದ್ಗಡೆ ತೊಗೊಂಡು ಬಂದು ತಲೆಯನ್ನು ನಿಧಾನವಾಗಿ ತಳಗಡೆ ಇಳಿಸಿ. ಈಗ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಕೈಗಳ ಮೊಣಕೈ ಹೆಲ್ಪ್ ತಗೊಳ್ಳಿ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಎಸ್, ಕಾಲನ್ನು ಪಾದ 2 ಕಾಲುಗಳನ್ನು ಏನು ಮಾಡಿ, ಒಂದರ ಮೇಲೆ ಒಂದು ಏನು ಪದ್ಮಾಸನದಲ್ಲಿ ಕೂತಿದ್ದೀವಲ್ಲ, ನಿಧಾನವಾಗಿ ಎಡಗಾಲನ್ನು ಸ್ಟ್ರೆಚ್ ಮಾಡಿ ಫಸ್ಟು, ಆ ನಂತರ ಬಲಗಾಲನ್ನು ಸ್ಟ್ರೆಚ್ ಮಾಡಿ. ಈಗ ಮುಂದಿನ ಆಸನ ಸಿಂಹಾಸನ. ಈಗ ಮುಂದಿನ ಆಸನ ಸಿಂಹಾಸನ. ಸಿಂಹದ ಹಾಗೆ ಹೋಲುವಂಥ ಆಸನಕ್ಕೆ ಸಿಂಹಾಸನ ಅಂತ ಕರೀತಾರೆ. 84 ಲಕ್ಷ ಆಸನಗಳಿದೆ. ಆ 84 ಲಕ್ಷಗಳ ಆಸನದಲ್ಲಿ ಇಂಪಾರ್ಟೆಂಟ್ ಆಸನ ಯಾವ್ಯಾವ ಅಂತಂತಂದ್ರೆ 4 ಆಸನಗಳು. ಅದು ಸಿದ್ಧಾಸನ, ಪದ್ಮಾಸನ, ಸಿಂಹಾಸನ, ಭದ್ರಾಸನ ಅಂಥೇಳಿ. ಆ ಸಿಂಹಾಸನನೂ ಅದರೊಳಗಡೆ ಇದೆ. ಅಷ್ಟೊಂದು ಉಪಯುಕ್ತಕಾರಿ ಅಂತ ಯೋಗಿಗಳು ಅದನ್ನು ಹಠಪ್ರದೀಪಿಕದಲ್ಲಿ ಹೇಳಿದ್ದಾರೆ. ಈಗ ಸಿಂಹಾಸನ ಹೆಂಗೆ ಮಾಡಬೇಕು, ಈಗ ಸುಖಾಸನದಲ್ಲಿ ಕೂತ್ಕೋಬೇಕು. ಇಲ್ಲಿ ನೋಡಿ, ಸುಖಾಸನದಲ್ಲಿ ಕೂತ್ಕೋತಾರೆ. ಈಗ 2 ಮೊಣ ಉಸಿರನ್ನು ಹಿಡಿದಿಟ್ಕೋಬೇಕು. ಮೂಗಿನ ತುದಿಯನ್ನು ನೋಡ್ತಾ ಉಸಿರಾಡ್ಸ್ತಾ ಇರ
ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ತಲೆಯನ್ನು ಮೇಲ್ಗಡೆ ತೊಗೊಂಬನ್ನಿ, ನಾಲಿಗೆಯನ್ನು ಒಳಗಡೆ ಹಾಕ್ಕೊಳ್ಳಿ. ಎಸ್, ಈಗ ಕೈಗಳನ್ನು ರಿಲೀಸ್ ಮಾಡಿ. ಇದಕ್ಕೇನಂತಾರೆ ಅಂತಂದರೆ ಸಿಂಹಾಸನ ಅಂತಂತಾರೆ. ಈಗ ಪ್ರಾಣಾಯಾಮ ಅಭ್ಯಾಸ ಮಾಡೋಣ. ಪ್ರಾಣಾಯಾಮ ಏನು ಮಾಡ್ತದೆ ಅಂತಂದ್ರೆ ನಿಮ್ಮ ಬಾಡಿ ಒಳಗಡೆ ಏನು ಹಠ ಅಂತಂತಂದರೆ ಇಡ ಮತ್ತು ಪಿಂಗಳ ನಾಡಿ ಅಂತ ನಾವು ಕರಿತೀವಿ. ಅವು ಎರಡೂ ಏನು ಮಾಡ್ತದೆ ಅಂತಂತಂದರೆ ಸಮನಾಗಿ ನಮ್ಮಲ್ಲಿ ಎನರ್ಜಿ ಫ್ಲೋ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಹ ಅಂತಂತಂದರೆ ಸೂರ್ಯ, ಟ ಅಂತಂದರೆ ಚಂದ್ರ. ಇವು ಸೂರ್ಯ ಚಂದ್ರನೂ ಕೂಡ ನಮ್ಮಲ್ಲಿದೆ. ಅವನು ಏನು ಮಾಡ್ತದೆ ಅಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕೆ ಈ ಪ್ರಾಣಾಯಾಮ ಬಹಳ ಉಪಯುಕ್ತ ಆಗ್ತದೆ. ಈಗ ಮೊದಲನೇ ಅಭ್ಯಾಸ, ಸೀದಾ ಕುತ್ಕೊಳ್ಳಿ, ಸ್ಟ್ರೈಟಾಗಿ. ಎರಡೂ ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಚಿನ್ಮುದ್ರೆ ಇರಲಿ. ಮೊದಲಿಗೆ ನಾವು ಯಾವ ಅಭ್ಯಾಸ ಮಾಡೋಣ ಅಂತಂದರೆ ಅಂತರ್ಕುಂಭಕವನ್ನು ಮಾಡೋಣ. ಹೇಗೆ ಮಾಡಬೇಕು ಅಂತರ್ಕುಂಭಕ? ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು, ನಿಧಾನವಾಗಿ ಉಸಿರನ್ನು ಬಿಡಬೇಕು. ದೀರ್ಘವಾಗಿ ಉಸಿರನ್ನು ತಗೊಂಡು ಹಿಡಿದಿಟ್ಕೊಳ್ಬೇಕಾದ. ಬಂಧರಹಿತ ಮಾಡ್ತಾ ಇದೀವಿ ನಾವು ಅಂತರ್ಕುಂಭಕ. ಇವಾಗ ಹಿಡಿದಿಟ್ಕೋಬೇಕು, ಎಷ್ಟು ಸಾಧ್ಯ ಆಗುತ್ತಲ್ಲೋ ಅಷ್ಟು ಹಿಡಿದಿಟ್ಕೋಬೇಕು ನಿಮ್ಮಲ್ಲಿ. ಈ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಡಿದಿಟ್ಕೊಂಡಾಗ ಹೊರಗೆ ಹಾಕಬೇಕು. ಮತ್ತೆ ಅಭ್ಯಾಸ ಮಾಡೋಣ. ಉಸಿರು ತೆಗೆದುಕೊಳ್ಳಿ, ಮತ್ತೆ ಹಿಡಿದಿಟ್ಕೊಳ್ಳಿ. 5 ಬಾರಿ ಅಭ್ಯಾಸ ಮಾಡೋಣ. ಉಸಿರು ಬಿಡಿ, ಮತ್ತೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಮತ್ತೆ ಉಸಿರನ್ನ ಹಿಡಿದಿಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಾಕಿ, ಮತ್ತೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಮತ್ತೆ ಹಿಡಿದಿಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಾಕಿ, ಮತ್ತೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಮತ್ತೆ ಹಿಡಿದಿಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಾಕಿ. ಇದು ಅಂತರ್ಕುಂಭಕ. ಇನ್ನು ಕುಂಭಕ ಅಂತೀವಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಮಾಡಿ. ನೀವು 5 ನಿಮಿಷ ನಿಲ್ಲಬೇಕು, 3 ನಿಮಿಷ ನಿಲ್ಲಬೇಕು, 2 ನಿಮಿಷ ನಿಲ್ಬೇಕಂತಂಥದ್ದು ಏನೂ ಇಲ್ಲ. ನಿಮಗೆ ಸಾಧ್ಯವಾದಷ್ಟು. ನಿಮ್ಗೆ 5 ಸೆಕೆಂಡ್ ಆಗುತ್ತೆ ಅಂದ್ರೆ 5 ಸೆಕೆಂಡ್ ಮಾಡಿ, 10 ಸೆಕೆಂಡ್ ಆಗುತ್ತೆ 10 ಸೆಕೆಂಡ್ ಮಾಡಿ, 20 ಸೆಕೆಂಡ್ ಆಗುತ್ತೆ 20 ಸೆಕೆಂಡ್ ಮಾಡಿ. ಅದು ನಿಮ್ಮ ಕೆಪಾಸಿಟಿ. ನಿಮ್ಮ ಕೆಪಾಸಿಟಿ ಅನುಗುಣವಾಗಿ ನೀವು ಅಭ್ಯಾಸ ಮಾಡಬೇಕು. ಎಸ್, ಮತ್ತೆ ಉಸಿರು ತಗೊಳ್ಳಿ, ಉಸಿರು ಬಿಡಿ, ಮತ್ತೆ ಹಿಡಿದಿಟ್ಕೊಳ್ಳಿ, ಮತ್ತೆ ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ, ಮತ್ತೆ ಉಸಿರನ್ನ ಹಿಡಿದಿಟ್ಕೊಳ್ಳಿ, ಮತ್ತೆ ಉಸಿರನ್ನ ತೆಗೆದುಕೊಳ್ಳಿ, ಉಸಿರನ್ನ ಬಿಡಿ, ಉಸಿರನ್ನ ಹಿಡಿದಿಟ್ಕೊಳ್ಳಿ. ಕೊನೆಯ ಬಾರಿಗೆ ಮತ್ತೆ ಉಸಿರು ತೆಗೆದುಕೊಳ್ಳಿ, ಉಸಿರನ್ನ ಕಂಪ್ಲೀಟ್ಲಿ ಹೊರಗಾಕಿ, ಹಿಡಿದಿಟ್ಕೊಳ್ಳಿ. ಎಸ್, ವಿಶ್ರಾಂತಿ. ಈಗ ಹೀಗೆ ಉಸಿರನ್ನ ತೆಗೆದುಕೊಳ್ಳಿ, ನಾರ್ಮಲ್ ಆಗಿ ಉಸಿರಾಡಿಸಿ. ಹೀಗೆ ಏನು ಮಾಡಬೇಕಂತಂದರೆ ನಾವು ಅಂತರ್ಕುಂಭಕವನ್ನು ಬಾಹ್ಯ ಕುಂಭಕವನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಈಗ ಮುಂದಿನ ಅಭ್ಯಾಸ ಅನುಲೋಮ ವಿಲೋಮ ಮಾಡೋಣ. ಹೇಗೆ ಕುತ್ಕೋಬೇಕು, ಹೇಗೆ ಮಾಡ್ಬೇಕಂತಕ್ಕಂಥದ್ದನ್ನು ಹೇಳಿಕೊಡ್ತೀನಿ. ನಮ್ಮ ಸಾಧಕರಾಗಿ ಮಾಡಿ ತೋರಿಸ್ತಾರೆ. ಇವಾಗ ನಿಮ್ಮ ಎಡಗೈಯನ್ನು ಚಿನ್ನ ಮುದ್ರೆಯಲ್ಲಿ, ಬಲಗೈಯನ್ನು ನಾಸಿಕಾ ಮುದ್ರೆಯಲ್ಲಿ ತಗೋಬೇಕು. ನಾಸಿಕಾ ಮುದ್ರೆ ಇಲ್ಲಿ ನೋಡಿ, ಈ ರೀತಿ ನಾಸಿಕಾ ಮುದ್ರೆ. ಈ ರೀತಿ ಇಂಡೆಕ್ಸ್ ಫಿಂಗರು ಮಧ್ಯದ ಫಿಂಗರನ್ನು ಮಾತ್ರ ಮರ್ಚಿರಬೇಕು. ಮಿಕ್ಕ 3 ಬರಡನ್ನು ಏನು ಮಾಡಬೇಕು, ಅಗಲಿಸಬೇಕು. ಈಗ ಏನು ಮಾಡಬೇಕಂತಂದರೆ ಮೂಗಿನ ಹೊರಳೆಯ ಪಕ್ಕದಲ್ಲಿ ಸರಿಯಾಗಿ ಇಟ್ಕೋಬೇಕು. ತಲೆ ಸೀದಾಗಿರಬೇಕು. ಈಗೇನು ಮಾಡಬೇಕು, ಎಡಗಡೆಯಿಂದ ಉಸಿರನ್ನು
ತಗೋಬೇಕು. ಎಡಗಡೆ ಹೊರಳೆಯಿಂದ ಉಸಿರನ್ನು ತಗೋಬೇಕು. ನಿಧಾನವಾಗಿ ಬಲಗಡೆಯನ್ನು ಹೊರಗಡೆ ಹಾಕಬೇಕು. ಅದನ್ನ ಬಲಗಡೆ ಉಸಿರನ್ನು ಹೊರಗೆ ಹಾಕಬೇಕು. ಈ ಬಲಗಡೆ ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿ ಎಡಗಡೆ ಹೊರಗಡೆ ಹಾಕಿ. ಇದು ಒಂದು ರೌಂಡ್. ಹೀಗೆ 5 ರೌಂಡನ್ನು ನೀವು ನಿರಂತರ ನೀವು ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ನೀವು ಸಾಧ್ಯವಾದಷ್ಟು ನೀವು ರೌಂಡ್ಸನ್ನು ಕೂಡ ಜಾಸ್ತಿ ಮಾಡ್ಬೋದು. ಐದು ರೌಂಡ್ ಮಾಡಿದ ತಕ್ಷಣ ನಿಧಾನವಾಗಿ ಎರಡೂ ಕೈಗಳನ್ನು ತಳಗಡೆ ಇರಿಸಿ. ಉಸಿರಾಟದ ಕಡೆ ಗಮನ ಇರಲಿ. ಎಡಗಡೆ ಉಸಿರು ತೆಗೆದುಕೊಂಡು ಬಲಗಡೆ ಬಿಡಬೇಕು, ಬಲಗಡೆ ಉಸಿರು ತಗೊಂಡು ಎಡಗಡೆ ಬಿಡುವಂಥದ್ದು. ಈ ಒಂದು ಅನುಲೋಮ ವಿಲೋಮದಲ್ಲಿ ಯಾವುದೇ ಕುಂಭಕಗಳ ಇರಲ್ಲ. ಬರೀ ಎಡಗಡೆ ಉಸಿರು ತಗೋತೀವಿ, ಬಲಗಡೆ ಬಿಡ್ತೀವಿ, ಬಲಗಡೆ ಉಸಿರು ತಗೊಂಡು ಎಡಗಡೆ ಬಿಡುವಂಥದ್ದು. ಇದು ಒಂದು ರೌಂಡು. ಮತ್ತು ಏನಾಗ್ತದ ಅಂತಂದ್ರೆ ಕೆಲವೊಬ್ಬರು ಮಾಡಬೇಕಾದಾಗ, ಪ್ರಾಕ್ಟೀಸ್ ಮಾಡಬೇಕಾದಾಗ ಏನು ಮಾಡ್ತಾರೆ, ಎಡಗಡೆ ತೊಗೊಂಡ್ಬಿಟ್ಟು ಬಲಗಡೆ ಬಿಟ್ಬಿಟ್ಟು ಕೈ ಬಿಟ್ಬಿಡ್ತಾರೆ, ಅಥವಾ ಬಲಗಡೆ ತೊಗೊಂಡು ಎಡಕ್ಕೆ ಬಿಟ್ಟಾಗ ಕೈ ಬಿಟ್ಬಿಡ್ತಾರೆ ಸ್ಟಾರ್ಟಿಂಗ್ ಮಾಡಬೇಕಾದಾಗ. ಹಂಗಲ್ಲ, ಅದು ತಪ್ಪಾದ ಅಭ್ಯಾಸ. ಅದಕ್ಕೆ ಪ್ರಾಪರ್ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಬೆನಿಫಿಟ್ ಸಿಗ್ತದೆ. ಎಡಗಡೆ ತೊಗೊಂಡು ಬಲಗಡೆ ಬಿಟ್ಟು, ಇನ್ನೊಂದು ಸಾರಿ ಅದನ್ನು ಕೇಳಿ, ಬಲಗಡೆ ತೊಗೊಂಡು ಎಡಗಡೆ ಬಿಡುವಂಥದ್ದು, ಅದು ಪ್ರಾಪರ್ ಪ್ರಾಕ್ಟೀಸ್. ಎಸ್, ಈಗ ಅಚ್ಚಿನ ಮುದ್ರೆಯಲ್ಲಿ ಕೂತಿದ್ದಾರೆ. ಮುಂದಿನ ಅಭ್ಯಾಸ ಉಜ್ಜಾಯಿ ಪ್ರಾಣಾಯಾಮ. ಉಜ್ಜಾಯಿ ಪ್ರಾಣಾಯಾಮ ಬಹಳ ಏನಾಗುತ್ತೆ ಅಂತಂದ್ರೆ ಥೈರಾಯ್ಡ್ ಸಮಸ್ಯೆಗೆ ತುಂಬ ಉಪಯುಕ್ತವೈತಿ. ಇದನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡ್ಬೋದು. ಹೆಂಗಂತಂತಂದರೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೋಗಬೇಕು. ಪೂರ್ತಿ ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬರಬೇಕು. ಆ ಉಸಿರಾಟ ಎಲ್ಲಿ ಫೀಲ್ ಆಗಬೇಕಂತಂದರೆ ನಿಮ್ಮ ಥ್ರೋಟಲ್ಲಿ, ನಿಮ್ಮ ಗಂಟಲಲ್ಲಿ, ನಿಮ್ಮ ಎದೆಯಲ್ಲಿ ಆ ಒಂದು ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡುವುದು ನಿಮಗೆ ಫೀಲ್ ಆಗ್ತಾ ಬರಬೇಕು. ಅದು ಉಜ್ಜಾಯಿ. ಇಲ್ಲಿ ಬಂಧರಹಿತ ಮಾಡ್ತಾ ಇದ್ದೀವಿ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿ ತೋರಿಸ್ತಾ ಇದ್ದೀವಿ ಇವಾಗ. ಎಸ್, ಸ್ಟಾರ್ಟ್ ಮಾಡಿ ಸಾಧಕರೇ ಅಭ್ಯಾಸವನ್ನು. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೋಗಿ, ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಲಿ. ಉಸಿರು ತೆಗೆದುಕೊಳ್ಳುವಂತ ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಉಸಿರನ್ನು ತೆಗೆದುಕೊಂತ ಹೋಗಿ ಫೀಲ್ ಆಗ್ತಾ ಇರಬೇಕದು. ನಿಮ್ಮ ಗಂಟಲ ಭಾಗ, ಎದೆ ಭಾಗದಲ್ಲಿ ಎಲ್ಲ ಫೀಲ್ ಆಗ್ತಾ ಇರಬೇಕು. ಉಸಿರಾಟ ನಿಧಾನವಾಗಿ ಹೊರಗಡೆ ಹಾಕ್ತಾ ಬನ್ನಿ. ಉಸಿರು ತೆಗೆದುಕೊಳ್ತಾ ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಎಸ್, ಮತ್ತೊಂದು ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂತ ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಕೊನೆಯ ಬಾರಿಗೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಎಸ್, ವಿಶ್ರಾಂತಿ. ಇದು ಏನಾಗಿದೆ ಅಂತಂದರೆ ಉಜ್ಜಾಯಿ ಪ್ರಾಣಾಯಾಮವಾಗಿದೆ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಒಂದಿಷ್ಟು ಆಸನಗಳನ್ನು ನೋಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಆಸನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.